ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾದ OTT ರೆಕಮೆಂಡೇಶನ್ಸ್ ವಿಡಿಯೋ. ಈ ವಾರ OTTಲಿ ಯಾವ ಸಿನಿಮಾ ವೆಬ್ ಸೀರೀಸ್ ಗಳು ರಿಲೀಸ್ ಆಗಿದೆ, ಅದರಲ್ಲಿ ಯಾವ್ದೆಲ್ಲ ಸೂಪರ್ ಆಗಿದೆ, ಯಾವ್ದೆಲ್ಲ ಓಕೆ ಆಗಿದೆ, ಯಾವ್ದೆಲ್ಲ ನೋಡದೇ ಇರೋದೇ ತುಂಬಾ ಒಳ್ಳೇದು, ಎಲ್ಲವನ್ನ ಈ OTT ರೆಕಮೆಂಡೇಶನ್ಸ್ ವಿಡಿಯೋದಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ತಡ ಯಾಕೆ, ಬನ್ನಿ ಶುರು ಹಚ್ಕೊಳ್ಳೋಣ. ಅಯ್ಯನ ಮನೆ ಕನ್ನಡ ವೆಬ್ ಸೀರೀಸ್ ಇಂಡಸ್ಟ್ರಿಯ ಒಂದು ಹೊಸ ದಾಪುಕಾಲಾದ ಅಯ್ಯನ ಮನೆ ತಂಡಕ್ಕೆ ಇದನ್ನ ಪುಲ್ ಆಫ್ ಮಾಡಿ ಮೈನ್ ಸ್ಟ್ರೀಮ್ ಗೆ ತಂದಿದ್ದಕ್ಕೆ ಒಂದು ಅಪ್ರಿಸಿಯೇಷನ್ ಸಲ್ಲೇಬೇಕು. ಅಂಡ್ ಅವರು ಆರಿಸ್ಕೊಂಡಿರುವಂತಹ ಜಾನರ್ ಕೂಡ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಹಾರರ್ ಥ್ರಿಲ್ಲರ್ ಜಾನರ್ ಇತ್ತೀಚಿನ ದಿನಗಳಲ್ಲಿ ಜನಗಳಿಂದ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡ್ಕೊಳ್ಳೋದ್ರಲ್ಲಿ ಎಷ್ಟು ಯಶಸ್ವಿ ಆಗಿದೆಯೋ ಅದೇ ರೀತಿ ಸುಮಾರು ಪ್ರಾಜೆಕ್ಟ್ ಗಳಲ್ಲಿ ಎಡುತ್ತಾ ಇದೆ ಕೂಡ. ಬಟ್ ಅಯ್ಯನ ಮನೆ ಇದನ್ನ ಡೀಸೆಂಟ್ ಆಗಿ ಹ್ಯಾಂಡಲ್ ಮಾಡಿದೆ. ಓವರ್ ಆಲ್ ಇದೊಂದು ಒನ್ ಟೈಮ್ ವಾಚ್ ಅಂತ ಅನಿಸ್ತು. ಪರ್ಫಾರ್ಮೆನ್ಸಸ್ ಇಲ್ಲಿ ನನಗೆ ಸಿಕ್ಕಾಪಟ್ಟೆ ಹಿಡಿಸಿದ ಆಸ್ಪೆಕ್ಟು, ಎಲ್ಲರನ್ನ ಆ ಪಾತ್ರಕ್ಕೆ ಪರ್ಫೆಕ್ಟ್ ಫಿಟ್ ಅನ್ಸುವಂತಹ ರೀತಿಲಿ ಇದ್ವು. ಅಂಡ್ ಮುಖ್ಯವಾಗಿ ಇಲ್ಲಿನ ಎನ್ವಿರಾನ್ಮೆಂಟ್ ಬಿಲ್ಡಪ್ ಕೂಡ ಸಖತ್ ಚೆನ್ನಾಗಿದೆ. ನಮ್ಮ ಕನ್ನಡದ ಈ ಯುನೀಕ್ ಪ್ರಯತ್ನವನ್ನ ZEE5 ನಲ್ಲಿ ನೀವು ನೋಡಬಹುದಾಗಿದೆ. ಅಂಡ್ ಈ ಸೀರೀಸ್ಗೆ 7.7 IMDb ರೇಟಿಂಗ್ ಕೂಡ ಸಿಕ್ಕಿದೆ. ಮ್ಯಾಡ್ ಸ್ಕ್ವೇರ್ ಕಲ್ಯಾಣ್ ಶಂಕರ್ ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಸಂಗೀತ್ ಶೋಭನ್, ನಾರ್ನಿ ನಿತಿನ್, ವಿಷ್ಣು ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಥ್ರಿಲ್ಲರ್ಗಳು, ಹಾರರ್ಗಳು ಎಲ್ಲ ನೋಡಿ ಸಾಕಪ್ಪ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಅನ್ಕೊಂಡ್ರೆ ಇದೊಂದು ಗುಡ್ ಚಾಯ್ಸ್. ಮ್ಯಾಡ್ ಸಿನಿಮಾದ ಮೊದಲನೇ ಭಾಗವನ್ನ ನೀವು ನೋಡಿದ್ರೆ ಹೇಗೆ 3 ಕಾಲೇಜ್ ಫ್ರೆಂಡ್ಸು ತಮ್ಮ ಕಾಲೇಜ್ ದಿನಗಳನ್ನ ಮಸ್ತ್ ಮಜಾ ಮಾಡಿ ಕಳೆದ್ರು, ಏನೆಲ್ಲ ಅನಾಹುತಗಳಾಯ್ತು ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡಿದ್ರು. ಮ್ಯಾಡ್ ಗ್ಯಾಂಗ್ ಅದಾದ ಕೆಲವು ವರ್ಷಗಳ ನಂತರ ಹೆಂಗಿದ್ದಾರೆ, ಬದುಕಿನ ಯಾವ ಹಂತದಲ್ಲಿ ಇದಾರೆ ಅನ್ನೋದನ್ನ ಈ ಸಿನಿಮಾ ಕಟ್ಕೊಡುತ್ತೆ. ಫಸ್ಟ್ ಪಾರ್ಟ್ ನ ಫನ್ ಆಸ್ಪೆಕ್ಟ್ಸ್ ಗೆ ಹೋಲ್ಸೋದಕ್ಕಾಗದೇ ಇದ್ರು ಆಸ್ ಎ ಕಾಮಿಡಿ ಎಂಟರ್ಟೈನರ್ ಈ ಸಿನಿಮಾ ಖಂಡಿತ ಎಂಟರ್ಟೈನ್ ಮಾಡುತ್ತೆ. ನಗ್ತಾನೆ ಎಷ್ಟೋ ಜೀವನದ ಪಾಠಗಳನ್ನ ತಿಳಿಸ್ಕೊಡುವಂತಹ ಕೆಲಸ ಮಾಡುತ್ತೆ. ಲೈಟ್ ಹಾರ್ಟೆಡ್ ಕಾಮಿಡಿ ಎಂಟರ್ಟೈನರ್ಗಳು ನಿಮ್ಮ ಕಂಫರ್ಟ್ ಕ್ಯಾಟಗರಿ ಆಗಿದ್ರೆ 6 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಮ್ಯಾಡ್ ಸ್ಕ್ವೇರ್ ಸಿನಿಮಾ ಖಡಕ್ ಸಿನಿಮಾ ಪ್ರಕಾರ ಒಂದು ಡೀಸೆಂಟ್ ವಾಚ್. ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ. ಐ ಹಾಸ್ಟೇಜ್ ಅಂದ್ರೆ ಇನ್ನೇನಿಲ್ಲ ಗುರುವೆ, ಈ ಐಫೋನು, ಐಪ್ಯಾಡ್ ತರ ಆಪಲ್ ಸ್ಟೋರ್ ನಲ್ಲಿ ತಗಲಾಕೊಂಡಿರುವಂತಹ ಹಾಸ್ಟೇಜಸ್ಗಳು. ಒಬ್ಬ ಆಪಲ್ ಸ್ಟೋರ್ಗೆ ಗನ್ ಸಹಿತ ನುಗ್ಗಿ ಅಲ್ಲಿ ಇರೋರ್ನೆಲ್ಲ ಹಾಸ್ಟೇಜ್ ಮಾಡ್ಕೊಂಡ್ಬಿಡ್ತಾನೆ. ಅವನು ಇದನ್ನ ಮಾಡೋದಕ್ಕೆ ಏನ್ ಕಾರಣ, ಅವನು ಇದರಿಂದ ಏನನ್ನ ಗಳಿಸ್ದ, ಏನನ್ನ ಕಳೆದ, ಎಲ್ಲವನ್ನ ಈ ಪ್ಲಾಟ್ ಎಕ್ಸ್ಪ್ಲೈನ್ ಮಾಡುತ್ತೆ. ಇಲ್ಲಿ ತೋರಿಸಿರುವಂತಹ ಘಟನೆಗಳೆಲ್ಲವೂ ರಿಯಲ್ ಲೈಫ್ ಇಂದ ಇನ್ಸ್ಪೈರ್ ಆಗಿದ್ದು ಸಖತ್ ಎಂಗೇಜಿಂಗ್ ಆಗಿ ಇಲ್ಲಿನ ಸ್ಕ್ರೀನ್ ಪ್ಲೇನ ಡಿಸೈನ್ ಮಾಡಿ ಅದನ್ನ ಆನ್ ಸ್ಕ್ರೀನ್ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆಸ್ ಅನ್ ಆಡಿಯನ್ಸ್ ಈ ಹಾಸ್ಟೇಜ್ಗಳು ಯಾವಾಗ ಹೇಗೆ ಫ್ರೀ ಆಗ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿನ ಮೇಂಟೈನ್ ಮಾಡೋದ್ರಲ್ಲಿ ಇಲ್ಲಿನ ತಂಡ ಸಕ್ಸಸ್ಫುಲ್ ಆಗಿದೆ. ಖಡಕ್ ಸಿನಿಮಾ ಪ್ರಕಾರ ಐ ಹಾಸ್ಟೇಜ್ ಒನ್ ಟೈಮ್ ವಾಚ್. 6.1 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಅವೈಲಬಲ್ ಇದೆ. ಕೆರೆ ಬೇಟೆ ರಾಜ್ಗುರು ನಿರ್ದೇಶನದ ಕೆರೆ ಬೇಟೆ ಒಂದು ಮಲೆನಾಡಿನ ಸಿನಿಮಾ. ಗೌರಿ ಶಂಕರ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾ ಒಂದು ಹಳ್ಳಿ ಸೊಗಡಿನ ಸಿನಿಮಾ ಆಗಿದ್ದು ಗ್ರಾಮಾಂತರ ಪ್ರದೇಶದ ಕಲೆ ಸಾಮರ್ಥ್ಯವನ್ನ ಇದು ಎತ್ತಿ ಹಿಡಿಯುವಂತಹ ಕೆಲಸ ಮಾಡಿದೆ. ಹುಲಿ ಮನೆ ನಾಗ ಒಬ್ಬ ಆಂಗ್ರಿ ಯಂಗ್ ಮ್ಯಾನ್. ಮಲೆನಾಡಿನ ಕೆರೆ ಬೇಟೆಯಲ್ಲಿ ನಾಗ ನಿಸ್ಸೀಮ. ನಾಗನ ಈ ರೇಜಿಂಗ್ ಆಟಿಟ್ಯೂಡ್ಗೆ ಫಿದಾ ಆಗುವಂತಹ ಮೀನಾ ನಾಗನ ಪ್ರೀತಿಯಲ್ಲಿ ಬೀಳ್ತಾಳೆ. ಇವರಿಬ್ಬರ ಪ್ರೀತಿಗೆ ಅಡ್ಡ ಬರೋದು ಜಾತಿ. ಹೇಗೆ ಎದುರಿಸಿದ್ರು, ಏನೆಲ್ಲ ಚಾಲೆಂಜಸ್ ಗಳನ್ನ ಇವರು ಫೇಸ್ ಮಾಡಿದ್ರು ಅನ್ನೋದೇ ಇಲ್ಲಿನ ಪ್ಲಾಟ್. ಇಲ್ಲಿ ನನಗೆ ಪರ್ಫಾರ್ಮೆನ್ಸ್ ಗಳು ಸಖತ್ ನ್ಯಾಚುರಲ್ ಆಗಿದೆ ಅಂತ ಅನಿಸ್ತು ಗುರುವೆ. ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಮಾಡಿದ್ದಾರೆ. ಯಾಕಂದ್ರೆ ಆ ಪಾತ್ರಗಳನ್ನ ಬೇರೆಯವರು ನಿಭಾಯಿಸೋದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರು ಕೂಡ ಅದೇನೋ ವಿಯರ್ಡ್ ಅಂತ ಅನ್ಸುತ್ತೆ. ಕತೆ, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ ಹೀಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೆರೆ ಬೇಟೆ ಟಾಪರ್. ಖಡಕ್ ಸಿನಿಮಾ ಪ್ರಕಾರ ಇಟ್ಸ್ ಎ ಗ್ರೇಟ್ ವಾಚ್. ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿರೋರು ಈ ಸಿನಿಮಾನ OTT ನಲ್ಲಿ ಮಿಸ್ ಮಾಡ್ಕೋಬಿಡಿ. 9.3 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ವಿದ್ಯಾಪತಿ ಡಾಲಿ ಧನಂಜಯ್ ಅವರ ಪ್ರೊಡಕ್ಷನ್ ನಲ್ಲಿ ಮೂಡ್ ಬಂದಿರುವಂತಹ ಸಿನಿಮಾ. ಅಂಡ್ ಅವರ ಆಪ್ತ ಮಿತ್ರ ನಾಗಭೂಷಣ, ಮಲೈಕಾ ವಸುಪಾಲ್ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ ಸುತ್ತೋದು ವಿದ್ಯಾಳ ಸುತ್ತ. ಅವಳು ಕನ್ನಡದ ಲೇಡಿ ಸೂಪರ್ ಸ್ಟಾರ್. ಅವಳ ಪತಿನೇ ಈ ವಿದ್ಯಾಪತಿ. ಈ ವಿದ್ಯಾಪತಿ ಮಾಡೋ ಕಿತಾಪತಿಗಳೇನು, ಆದ ಅನಾಹುತಗಳೇನು ಅನ್ನೋದೇ ಇಲ್ಲಿನ ಪ್ಲಾಟ್ ಲೈನ್ ಸಖತ್ ತಿನ್ನಾಗಿದ್ರು ಒಂದು ಲೆವೆಲ್ಗೆ ಎಂಗೇಜಿಂಗ್ ಆಗಿ ಇಡೋದಕ್ಕೆ ಟ್ರೈ ಮಾಡಿದ್ದಾರೆ. ಅಂಡ್ ಅದು ಎಲ್ಲಾ ಕಡೆ ವರ್ಕ್ ಆಗ್ಲಿಲ್ಲ. ಕಾಮಿಡಿ ವರ್ಕ್ ಆಗಿದೆ ಬಟ್ ಎಲ್ಲಾ ಕಡೆ ಅಲ್ಲ. ಈ ಸಿನಿಮಾದ ಬೆಸ್ಟ್ ಪಾರ್ಟ್ ಅಂದ್ರೆ ಇದರ ಕ್ಯಾಸ್ಟಿಂಗ್. ಎಲ್ಲರೂ ಅವರವರ ಪಾತ್ರಕ್ಕೆ ನ್ಯಾಯವನ್ನ ಒದಗಿಸಿದ್ದಾರೆ. 6.2 IMDb ರೇಟಿಂಗ್ ಅನ್ನ ಪಡ್ಕೊಂಡಿರುವಂತಹ ವಿದ್ಯಾಪತಿ ಖಡಕ್ ಸಿನಿಮಾ ಪ್ರಕಾರ ಒಂದು ಆವರೇಜ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಸೂಪರ್ ಬಾಯ್ಸ್ ಆಫ್ ಮಾಲೇಗಾಂವ್ ಕೆಲವೊಂದು ಸಿನಿಮಾನೇ ಹಾಗೆ ಗುರುವೆ, ಅದು ಡಿಸರ್ವ್ ಮಾಡುವಂತಹ ಆಡಿಯನ್ಸು ಅದಕ್ಕೆ ಸಿಗದೇ ಇಲ್ಲ. ಮಾಸ್ ಮಸಾಲಾ ಫಿಲಂಗಳು, ಒಳ್ಳೆ ಸ್ಟಾರ್ ಇರುವಂತಹ ಸಿನಿಮಾಗೆ ಜನ ಕ್ಯೂ ಅಲ್ಲಿ ನಿಂತು ಟಿಕೆಟ್ ತಗೋತಾರೆ. ಬಟ್ ಯಾವ ಫಿಲಮ್ ನಲ್ಲಿ ಜೀವನದ ಅಂಶಗಳನ್ನ ತಿಳಿಸ್ಕೊಡುವಂತಹ ತಾಕತ್ತಿರುತ್ತೋ ಅವುಗಳನ್ನ ಇಗ್ನೋರ್ ಮಾಡ್ಬಿಡ್ತಾರೆ. ಈ ಥಾಟ್ ನನಗೆ ಬಂದಿದ್ದು ಸೂಪರ್ ಬಾಯ್ಸ್ ಆಫ್ ಮಾಲೇಗಾಂವ್ ನೋಡಿದ ನಂತರ. ರೀಮಾ ಕಾಕ್ತಿ ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಆದರ್ಶ್ ಗೌರವ್, ಶಶಾಂಕ್ ಅರೋರಾರಂತಹ ಒಳ್ಳೆ ಟ್ಯಾಲೆಂಟ್ಗಳು ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ.
ಮಾಲೇಗಾಂವ್ ಅನ್ನುವಂತಹ ಊರಿನ ಫಿಲ್ಮ್ ಮೇಕರ್ಸ್ ಗಳ ಬಗ್ಗೆ ಈ ಸಿನಿಮಾ ಬೇಸ್ ಆಗಿದೆ. ರಿಯಲ್ ಇನ್ಸಿಡೆಂಟ್ಸ್ ಗಳಿಂದ, ರಿಯಲ್ ಕ್ಯಾರೆಕ್ಟರ್ ಗಳಿಂದ ಇದು ಇನ್ಸ್ಪೈರ್ ಆಗಿದೆ. ಅಂಡ್ ಅದನ್ನ ಇಲ್ಲಿನ ಕಾಸ್ಟ್ ಪರ್ಫಾರ್ಮ್ ಮಾಡಿರುವಂತಹ ರೀತಿ ಎಲ್ಲವೂ ಇನ್ಸ್ಪೈರ್ ಮಾಡೋದು ಖಂಡಿತ. ಇವರು ಆಡಿಯನ್ಸ್ಗೆ ಕನ್ವೆ ಮಾಡಬೇಕು ಅಂತ ಹೊರಟಿರುವಂತಹ ಕಂಟೆಂಟ್ ಕೂಡ ಬಹಳ ಮಹತ್ವಪೂರ್ಣವಾದದ್ದು. ಇಲ್ಲಿನ ಪ್ರೊಸೀಡಿಂಗ್ಗಳು, ಪರ್ಫಾರ್ಮೆನ್ಸು ಎಲ್ಲವನ್ನ ನೋಡಿ ನಾನಂತೂ ಸಖತ್ ಇಂಪ್ರೆಸ್ ಆಗಿದ್ದೀನಿ. ಖಡಕ್ ಸಿನಿಮಾ ಪ್ರಕಾರ ಈ ಸಿನಿಮಾ ಒಂದು ಗ್ರೇಟ್ ವಾಚ್. 7.8 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋದಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ. ಜಿವೆಲ್ ಥೀಫ್ ಇದು ಕೂಕಿ ಗುಲಾಟಿ ಅವರು ಡೈರೆಕ್ಟ್ ಮಾಡಿ ಸೈಫ್ ಅಲಿ ಖಾನ್, ನಿಖಿತಾ ದತ್ತಾ, ಜೈದೀಪ್ ಅಹ್ಲಾವತ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ರೆಡ್ ಸನ್ ಹೆಸರಿನ 500 ಕೋಟಿಯಷ್ಟು ಬೆಲೆ ಬಾಳುವ ಒಂದು ಡೈಮಂಡ್ ನ ಸುತ್ತ ಇಲ್ಲಿನ ಕತೆ ರಿವಾಲ್ವ್ ಆಗುತ್ತೆ. ಅದನ್ನ ಎತ್ತಬೇಕು. ಅಂಡ್ ಇದನ್ನ ಇಲ್ಲಿನ ಮೇನ್ ಲೀಡ್ ರಿಹಾನ್ ರಾಯ್ ಹೇಗೆ ಪುಲ್ ಆಫ್ ಮಾಡ್ದ ಅನ್ನೋದೇ ಇಲ್ಲಿನ ಪ್ಲಾಟ್. ಒಂದು ಹೈಸ್ಟ್ ಮೂವಿನ ತೆಗಿಬೇಕಾದ್ರೆ ಇರಬೇಕಾದ ಬೇಸಿಕ್ ಲೆವೆಲ್ ರೈಟಿಂಗ್ ಕೂಡ ಇಲ್ಲಿ ಸಖತ್ ಪೂರಾಗಿ ಬರ್ಕೊಂಡಿದ್ದಾರೆ. ಯಾವುದೇ ಒಂದು ಕ್ಯಾರೆಕ್ಟರ್ ಕೂಡ ಕನೆಕ್ಟ್ ಆಗಲ್ಲ. ಸಿನಿಮಾದ ಡ್ಯೂರೇಷನ್ 2 ಗಂಟೆಗಿಂತ ಕಮ್ಮಿ ಇದೆ, ಬಟ್ ಅದು ಕೂಡ ಸಖತ್ ಲೆಂತಿ ಇನ್ಸೋ ಫೀಲ್ ಕೊಡುತ್ತೆ. ಪರ್ಫಾರ್ಮೆನ್ಸ್ಗಳು ತುಂಬಾ ಚೆನ್ನಾಗಿದ್ರು ಅದು ಯಾವುದೇ ಒಂದು ಇಂಪ್ಯಾಕ್ಟ್ ಅನ್ನ ಕೂಡ ಇಲ್ಲಿ ಹುಟ್ಟಿಸಲ್ಲ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡಿಸಪಾಯಿಂಟಿಂಗ್ ವಾಚ್. 4.5 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಕಾಲಾಪತ್ತರ್ ವಿಕ್ಕಿ ವರುಣ್ ಅವರು ಡೈರೆಕ್ಟ್ ಮಾಡಿ ಅವರೊಡನೆ ಧನ್ಯಾ ರಾಮ್ಕುಮಾರ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾವನ್ನ ಒನ್ ಆಫ್ ಇಟ್ಸ್ ಕೈಂಡ್ ಅನ್ನುವಂತಹ ಕ್ಯಾಟಗರಿಗೆ ನಾನು ಸೇರಿಸ್ತೀನಿ. ಆರ್ಮಿಲಿ ಅಡಿಗೆಯವನಾಗಿದ್ದ ಶಂಕರ ಯಾವ ರೀತಿ ಒಂದು ಇನ್ಸಿಡೆಂಟ್ ಇಂದ ದೊಡ್ಡ ಹೆಸರನ್ನ ಗಳಿಸ್ತಾನೆ. ಅಂಡ್ ಊರವರೆಲ್ಲ ಸೇರಿ ಆತನ ಮೂರ್ತಿಯನ್ನ ಕೂಡ ಅವನ ಊರಲ್ಲಿ ಮಾಡಿಸ್ತಾರೆ. ಆದ್ರೆ ಅಲ್ಲಿಂದ ಆಚೆಗೆ ಏನೇನಾಗುತ್ತೆ, ಆ ಮೂರ್ತಿಗೂ ಶಂಕರ್ಗೂ ಇರುವಂತಹ ಲಿಂಕ್ ಏನು, ಇವೆಲ್ಲವನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಮಾನವೀಯ ಮೌಲ್ಯಗಳನ್ನ ಒಂದ್ ರೀತಿಲಿ ಇವತ್ತಿನ ದಿನದಲ್ಲಿ ಯಾವ ರೀತಿ ಪ್ರೇಕ್ಷಕರಲ್ಲಿ ತಿಳಿ ಹೇಳಬಹುದು ಅದನ್ನ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ವಿಕ್ಕಿ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಹೊಸ ಪ್ರಯತ್ನ, ಒಂದು ಗುಡ್ ವಾಚ್. 8.2 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ಸನ್ನೆಕ್ಸ್ಟ್ ಅಲ್ಲಿ ಅವೈಲಬಲ್ ಇದೆ. ಕೋಸ್ಟಾವ್ ನವಾಜುದ್ದೀನ್ ಸಿದ್ದಿಕಿ, ಕಿಶೋರ್ ಕುಮಾರ್ ನಂತಹ ಗ್ರೇಟ್ ಪರ್ಫಾರ್ಮರ್ಸ್ ಗಳನ್ನ ಒಳಗೊಂಡಿರುವಂತಹ ಈ ಸಿನಿಮಾವನ್ನ ಸೆಜಲ್ ಶಾ ಅವರು ಡೈರೆಕ್ಟ್ ಮಾಡಿದ್ದು ಕೋಸ್ಟಾವೋ ಫರ್ನಾಂಡಿಸ್ ಅನ್ನುವಂತಹ ಗೋವಾದ ಕಸ್ಟಮ್ ಆಫೀಸರ್ ಮೇಲೆ ಕತೆ ಬೇಸ್ ಆಗಿದೆ. ರಿಯಲ್ ಇನ್ಸಿಡೆಂಟ್ಸ್ ಗಳಿಂದ ಇನ್ಸ್ಪೈರ್ ಆಗಿರುವಂತಹ ಈ ಸಿನಿಮಾದಲ್ಲಿ ಕೋಸ್ಟಾವೋಗೆ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನ ಕ್ಲೂ ಸಿಗುತ್ತೆ. ಈ ಇನ್ವೆಸ್ಟಿಗೇಷನ್ ನ ವೇಳೆಲೆ ಅವನ ಕೈಯಿಂದ ಅಕಸ್ಮಾತ್ ಆಗಿ ಒಂದು ಕೊಲೆ ನಡೆದೋಗುತ್ತೆ. ಅದಾದ್ಮೇಲೆ ಏನಾಯ್ತು, ಏನೆಲ್ಲ ಅನಾಹುತಗಳನ್ನ ಅವನು ಎದುರಿಸ್ತಾ ಅನ್ನೋದೇ ಇಲ್ಲಿನ ಪ್ಲಾಟ್. ಕೋರ್ಟ್ ರೂಮ್ ಡ್ರಾಮಾ ಜಾನರ್ಗೆ ಸೇರುವಂತಹ ಈ ಸಿನಿಮಾ ಸಖತ್ ಸಿಂಪಲ್ ಆಗಿದ್ರು ಮೆಟಫರಿಕಲಿ ಬಹಳಷ್ಟನ್ನ ಕಲಿಸುತ್ತೆ. ನಮಗ್ ಸರಿ ಅನ್ಸೋದು ಹೇಗೆ ಇನ್ನೊಬ್ರಿಗೆ ಪಾಪ ಆಗಿರುತ್ತೆ ಅನ್ನೋದನ್ನ ಕೂಡ ಸಖತ್ ಬ್ಯೂಟಿಫುಲ್ ಆಗಿ ಸಿನಿಮಾ ಕನ್ವೆ ಮಾಡಿದೆ. ಕಿಶೋರ್, ನವಾಜ್ ಅವರ ಪರ್ಫಾರ್ಮೆನ್ಸ್ ಗಳು ಆಸ್ ಯೂಶುವಲ್ ಬಹಳ ಇಂಪ್ರೆಸ್ ಮಾಡ್ತು. ಎಂಗೇಜಿಂಗ್ ಆಗಿಲ್ಲ ಅಂತ ಅಲ್ಲ ಅನ್ಸುತ್ತೆ, ಬಟ್ ಒಂದು ಓವರ್ ಆಲ್ ಪ್ಯಾಕೇಜ್ ಆಗಿ ಇದೊಂದು ಡೀಸೆಂಟ್ ವಾಚ್. 6.8 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ZEE5 ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಸೋಮು ಸೌಂಡ್ ಇಂಜಿನಿಯರ್ ಅಭಿ ನಿರ್ದೇಶನ ಮಾಡಿ ಶ್ರೇಷ್ಠ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾದ ಕತೆ ನಡೆಯೋದು ಉತ್ತರ ಕರ್ನಾಟಕದ ಒಂದು ಹಳ್ಳಿಲಿ. ಜನಸ್ನೇಹಿ ಸಹೃದಯಿ ಶಂಕರಣ್ಣ ಊರ್ನಲ್ಲಿ ಎಲ್ರಿಗೂ ಬೇಕಾದವ. ಶಂಕರಣ್ಣನ ಮಗ ಸೋಮು ಈ ಕಥೆಯ ಕಥಾನಾಯಕ. ಸೋಮು ಸ್ವಲ್ಪ ಮುಂಗೋಪಿ, ಒರಟ, ಫಸ್ಟ್ ಹೊಡೆದ್ಮೇಲೆ ಮಾತಾಡುವಂತಹ ಕ್ಯಾರೆಕ್ಟರ್. ಇವನ ಈ ಗುಣ ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ಅಂತ ಅನ್ಕೊಳ್ಳುವಂತಹ ಅಪ್ಪ. ಹೀಗಿರ್ಬೇಕಿದ್ರೆ ಅನಿರೀಕ್ಷಿತವಾಗಿ ನಡೆಯುವಂತಹ ಒಂದು ಘಟನೆ ಸೋಮು ಹಾಗೂ ಅವರ ಕುಟುಂಬದ ಲೈಫನ್ನೇ ಪಲ್ಟಾಯಿಸ್ಬಿಡುತ್ತೆ. ಅದು ಏನು, ಯಾಕೆ ಮತ್ತು ಎತ್ತ ಅನ್ನೋದೇ ಇಲ್ಲಿನ ಪ್ಲಾಟ್. ಒಂದು ಹಳ್ಳಿ ಕತೆನ ಆದಷ್ಟು ಎಫಿಷಿಯೆಂಟ್ ಆಗಿ ಪರದೆ ಮೇಲೆ ಇಳಿಸಿದರೆ ಆ ಸ್ಕ್ರೀನ್ ಪ್ಲೇ ಕೂಡ ಅಷ್ಟೇ ಎಂಗೇಜಿಂಗ್ ಆಗಿತ್ತು. 2 ಗಂಟೆ 11 ನಿಮಿಷ ಇದರ ರನ್ ಟೈಮ್ ಕೂಡ ಇದಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. 8.8 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ಖಡಕ್ ಸಿನಿಮಾ ಪ್ರಕಾರ ಒಂದು ಗುಡ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ಇದಾಗಿತ್ತು ಈ ವಾರದ OTT ರೆಕಮೆಂಡೇಶನ್ಸ್ ವಿಡಿಯೋ. ಇದರಲ್ಲಿ ಯಾವ್ದು ನಿಮಗೆ ತುಂಬಾ ಇಷ್ಟ ಆಯ್ತು, ಯಾವ್ದನ್ನ ನೋಡಿದ್ರಿ, ಹೇಗೆ ಸಮಾಚಾರ ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಾವು ಮಾಡ್ತಿರೋ ರಿಸರ್ಚು, ಕೊಡ್ತಿರೋ ಕಂಟೆಂಟು ನಿಮ್ಗೆ ಇಷ್ಟ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈನಿಂಗ್ ಆಫ್, ಮನು.